ಎಸ್ ವೀಕ್ಷಕರೇ, HSRP ಅನ್ನುವಂಥದ್ದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿತ್ತು. ಏನಂತಂದರೆ ಈ HSRPಯನ್ನು ಮಾಡಿಕೊಳ್ಳಿ, ಫೆಬ್ರವರಿ 17ನೇ ತಾರೀಕು ಕೊನೆಯ ದಿನಾಂಕ ಅಂತ ಹೇಳಿತ್ತು. ಆದರೆ ಇದೀಗ ಮತ್ತೊಂದು ಗುಡ್ ನ್ಯೂಸ್ ಅನ್ನುವ ರೀತಿಯಲ್ಲಿ ಇನ್ನೂ 3 ತಿಂಗಳ ಕಾಲ ಎಕ್ಸ್ಟೆನ್ಷನನ್ನು ಮಾಡಿದೆ. ಆದರೆ ಇದಕ್ಕಿಂತ ಮುಂಚಿತವಾಗಿ ನಾವು HSRPಯ ಏನಿದು ಆ್ಯಕ್ಚುಯಲ್ ಆಗಿ ಲೋಗೋಲಿ ಏನು ಕಾಣಿಸುತ್ತೆ, ಈ ಪ್ಲೇಟಲ್ಲಿ ಏನು ವ್ಯತ್ಯಾಸ ಮತ್ತು ನಾರ್ಮಲ್ ಪ್ಲೇಟಲ್ಲಿ ಏನು ವ್ಯತ್ಯಾಸ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಗಾಡಿಗಳ ಹತ್ರನೇ ಬಂದಿದ್ದೀವಿ. ಇಲ್ಲಿ ನೋಡಬಹುದು ನೀವು, ಇಲ್ಲಿ ನಮಗೆ ಕಾಣಿಸುವಂಥದ್ದು ಹಿಂದೆ ಹೇಳಿರುವ ರೀತಿಯಲ್ಲಿ IND ಅಂತ ಹಾಕಿದ್ದಾರೆ. ಇದು ಹಳೇದು. ಆದರೆ ನ್ಯೂ HSRP ಅಂದರೆ ಏನು, ಆ್ಯಕ್ಚುಯಲ್ ಆಗಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಲೋಗೋ, ಒಂದು 3D ಲೋಗೋ ಒಂದು ಕಾಣಿಸ್ತಾ ಇದೆ. ಕೆಳಗಡೆ IND ಅಂತ ಹೇಳಿ ಬರೆದಿದ್ದಾರೆ. ಪ್ಲಸ್ ಲೇಸರಿಂದ ಬರೆದಿರುವಂಥ ಒಂದು ಕೋಡ್ ಇದೆ. ಆ ಕೋಡ್ ಏನಾಗಿರುತ್ತೆ ಅಂದರೆ ಅದೊಂದು ಯೂನಿಕ್ ಕೋಡ್, ಲೈಕ್ ಆಧಾರ್ ಕಾರ್ಡ್ ನಂಬರ್ ರೀತಿಯಲ್ಲಿ ಇರುವಂತಹ ಕೋಡ್. ಅದು ಖಂಡಿತ ರಿಪೀಟ್ ಆಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ, ರಿಪೀಟ್ ಆಗದೇ ಇರೋ ಕಾರಣಕ್ಕೆ ಒಂದು ವೇಳೆ ಕಳ್ಳತನ ಆದರೆ, ಥೆಫ್ಟ್, ಈ ರೀತಿಯ ಸಿಚುವೇಶನ್ಸ್ ಎಲ್ಲ ಬಂದರೆ ಇದನ್ನು ಬೇಗ ನಾವು ಕಂಡು ಹಿಡಿಬಹುದು. ಬೇರೆ ಯಾವುದೇ ನಂಬರನ್ನು ಯೂಸ್ ಮಾಡಿದ್ರೆ ಇದನ್ನು ತಕ್ಷಣಕ್ಕೆ ಪೊಲೀಸರು ಗಮನಕ್ಕೆ ತರ್ತಾರೆ ಅನ್ನುವಂಥದ್ದು.